ಪೃಥ್ವಿ ಅವರು ಯಾಕೆ ಮುಖ ಸ್ವಲ್ಪ ಇದಾಗಿದೆಯಲ್ಲ, ಯಾಕೆ ಪೃಥ್ವಿ ಅವರೇ ಸ್ವಲ್ಪ ಒಂಥರ ಇದಾಗಿದೆಯಲ್ಲ? ಟೀ ಕುಡಿಯಲ್ಲ, ಬರೀ ಪಲಾವ್ ಮಾತ್ರ ತಿನ್ನೋದು. ಬಗೆಯದು ಪಲಾವ್ ಗೈಸ್. ತಲೆ ಕೆಟ್ಟೋಗ್ಬಿಡೈತೆ. ಆಕ್ಟಿವ್ ಆಗ್ಲಕ್ಕಿ ಯಾಕಂದ್ರೆ ಇಗ್ನಿಷನ್ ಆಯ್ತಲ್ಲ. ಆಕ್ಟ್ ಮಾಡೋರು ಹೆಂಗ ಭಾಸ್ಕರ್ ಅಂತ ಹಾಕ್ಬಿಡ್ತಾರ. ಗೈಸ್ ತೊಳ್ಕೊಂಡು ಹೋಯ್ತಾ ಇದ್ವಿ. ತೊಳ್ ಬೇಗ ತೊಳ್ಳವಚ್ಚಿನಿ ಅಣ್ಣ. ಕಿಕ್ ಕೊಡ್ರಿ ಅಣ್ಣ ಅಂತಾರೆ. ನನಗೆ ಕಿಕ್ಕೇ ಮರ್ತೋಗ್ಬಿಡೈತೆ. ಬೈಕ್ ಓಡಿಸಿ ಕಿಕ್ ಇರ್ತದೆ, ನಾನೇ ಮರ್ಕೊಬಿಟ್ಟಿದ್ದೀನಿ. ಸರ್ವಿಸ್ ಸೆಂಟರ್ ಯಾವ್ದೋ ಹುಡುಗಿರು ಅಣ್ಣ ಏನೋ ವಿಡಿಯೋ ಮಾಡ್ಕೊತಾರೆ ಅಂತ ಕೇಳಿ ಹೆದರಿಕತ್ತವ್ರು ನೋಡಿ. ಬರ್ಬೇಕು ಚಂದ್ರ ಬಣ್ಣಕ್ಕೆ ಬೆಂಗಳೂರು ರಾಜಧಾನಿಯಿಂದ. ಏನ್ರಿ ಭಾಸ್ಕರ್ ಟೀ ತಗೊಂಡ್ಬಿಟ್ಟಿದ್ರಾ? ಎಲ್ಲರಿಗೂ ನಮಸ್ತೆ. ನಿನ್ನೆ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಎಲ್ಲರೂ ಟೀ ಕುಡಿಯೋಕೆ ಬಂದಿದ್ದೀವಿ ಬೆಳಗ್ಗೆ. ಈಗ ನಮಗೆ ಬೆಳಗ್ಗೆ ಆಗಿದೆ. ಉದಯ್ ಅವರು ಈಗ ಎದ್ದು ಬಂದಿದ್ದಾರೆ, ಆಫೀಸಿಂದ ಬಂದಿದ್ದಾರೆ. ಪೃಥ್ವಿ ಅವರು ಸಮಸ್ಯೆ. ಯಾಕೆ ಮುಖ ಸ್ವಲ್ಪ ಇದಾಗಿದೆಯಲ್ಲ, ಯಾಕೆ ಪೃಥ್ವಿ ಅವರೇ ಸ್ವಲ್ಪ ಒಂಥರ ಇದಾಗಿದೆಯಲ್ಲ? ಚಂದು ಬಾಯ್ ಬಂದಿದ್ದಾರೆ. ಸ್ಟಿಂಗ್ ಹೇಳಿದೀವಿ. ಭಾಸ್ಕರ್ ಕುಡಿತಾರೆ. ಟೀ ಕುಡಿಯಲ್ಲ, ಬರೀ ಪಲಾವ್ ಮಾತ್ರ ತಿನ್ನೋದು. ಬಗೆಯದು ಪಲಾವ್. ಭಾಸ್ಕರ್ ಅವರೇ ಏನಂತೆ ಇವತ್ತು ಕಲಿತೀಯಾ? ಗೈಸ್ ನಾನು ಆಕ್ಟಿವ್ ಮೇಲೆ ಯಾರೋ ಕಣ್ಣು ಹಾಕ್ಬಿಟ್ಟವ್ರೆ. ಮೊನ್ನೆ ನೋಡಿದ್ರೆ ಸೀಟ್ ಚೇಂಜ್ ಮಾಡಿಸ್ದೆ. ಇವತ್ತು ಮನೆಯಿಂದ ಓಡಿಸ್ಕೊ ಬಂದು ಇಲ್ಲಿ ನಿಲ್ಲಿಸ್ದೆ. ಇಲ್ಲಿ ನೋಡಿದ್ರೆ ಆನೆ ಆಯ್ತಲ್ಲ. ಏನ್ರಿ ಇದು ಕಾರ್ತಿಕ್, ಹಿಂಗಾದ್ರೆ ಹೆಂಗ್ರಿ? ನಿನ್ನೆ ಲೋಗಲ್ ಇದ್ದೆ ಬಟ್ಟೆ, ಈ ಲೋಗಲ್ ಇದ್ದೆ ಬಟ್ಟೆ. ನೀವು ಬಿಡ್ರಿ ಫುಲ್ಲು ರಿಸೆಪ್ಷನ್ ಅಟ್ಟ ಇರ್ಲಿದ್ದಾರೆ. ಮದುವೆ ಮಾಡೋದೇ ಮನೆ ಕಟ್ಟಾಯ್ತು ಅಲ್ಲ, ಒಂದೇ ಬಟ್ಟೆ ಅಂತ ಮದುವೆ ಮಾಡೋದೇ. ಗೈಸ್ ತಲೆ ಕೆಟ್ಟೋಗ್ಬಿಡೈತೆ. ಆಕ್ಟಿವ್ ಆಗ್ಲಕ್ಕಿ ಯಾಕಂದ್ರೆ ಇಗ್ನಿಷನ್ ಆಯ್ತಲ್ಲ. ಈಗ ಶೋರೂಮ್ಗೆ ಹೋಗ್ಬೇಕು. ಇವ್ರಿಗೆ ತಳ್ಳಕ್ ಬರಲ್ಲ ಅಂತ ಟ್ರೈ ಮಾಡ್ತೀನಿ. ಏನೋ ಆನೆ ಆಯ್ತಲ್ಲ ನಂದು. ಯಾಕೆ ಗ್ಲಿಚ್ ಬಂದ್ಬಿಡೈತೆ ಏನಾದ್ರು? ಆಕ್ಟ್ ಮಾಡೋರು ಹೆಂಗ ಭಾಸ್ಕರ್ ಅಂತ ಹಾಕ್ಬಿಡ್ತಾರ. ಸೊ ಗೈಸ್ ಈಗ ತಳ್ಳಕ್ಕೆ ಟ್ರೈ ಮಾಡ್ತೀವಿ. ತೋರಿಸ್ತೀನಿ ಬನ್ನಿ ಏನು ಪ್ರಾಬ್ಲಮ್ ಆಗೈತೆ ಅಂತ. ಮನೆಯಿಂದ ಓಡಿಸ್ಕೊಬಂದು ನಿಲ್ಲಿಸ್ದೆ ಇಲ್ಲಿಗೆ. ಈಗ ನೋಡಿದ್ರೆ ಇಗ್ನಿಷನ್ ಆನೆ ಐತಲ್ಲ. ಏನಾಗೈತೆ ಅಂತ ಗೊತ್ತಾಯ್ತಲ್ಲ. ತಳ್ಳಕ್ಕೆ ರೆಡಿ ಆಗಪ್ಪ. ಅಲ್ಲಿ ಗಂಟೆ ಹೋಗ್ಬೇಕು, ಗದ್ದೆ ಹೇಳೋದವ್ರಿಗೂ. ಭಾಸ್ಕರನ್ ಕರಿ ಬರಲ್ಲ ಅಂತ. ಭಾಸ್ಕರ್ ಬರ್ರಿ, ಅವನ್ ಬಿಟ್ರೆ ಸಾಕು ಅನ್ನಂಗ ಅವನು. ಗೈಸ್ ತೊಳ್ಕೊಂಡು ಹೋಯ್ತಾ ಇದ್ವಿ. ತೊಳ್ ಬೇಗ ತೊಳ್ಳವಚ್ಚಿನಿ. ಕಾರ್ತಿಕ್ ಅವರು ಸಕ್ಸಸ್ಫುಲಿ ತೊಳ್ತಾ ಇದ್ದಾರೆ. ಇರೋ ಯಾರೋ ಗೊತ್ತವ್ರ ಗುದ್ಗಿದ್ದನ್ ಹೋಗಮೇಲೆ. ಉದಯ್ ಶಂಕರ್ ಒಂದು ಕಿಕ್ ಸ್ಟಾರ್ಟ್ ಆಯ್ತು. ಬ್ಯಾಟ್ರಿ ಡೌನ್ ಆಗೈತೆ, ಇನ್ನೇನು ಪ್ರಾಬ್ಲಮ್ ಇಲ್ಲ. ನಮ್ಮ ಕಾಲೆಲ್ಲ ನೈಸ್ಕೊಂಡು ಅಲ್ಲಿಂದ ತೆಳ್ಕೊಂಬಂದ 3 ಕಿಲೋಮೀಟ್ರ್ ನೋಡಿ. ಏನೇನು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಆಗತ್ತಾಗ ನಡಿ ಸರ್ವಿಸ್ಗೆ ಹೋಗೋಣ. ಗೈಸ್ ಫೈನಲಿ ತಳ್ಕೊಬಂದೆ. ನಾನು ಅರ್ಧ ದಾರಿಗೆ ಒಂದು ಕಿಕ್ ಕೊಡಿದ್ರೆ ಸ್ಟಾರ್ಟ್ ಆಯ್ತೈತೆ. ಕಿಕ್ ಕೊಡಿದ್ರೆ ಸ್ಟಾರ್ಟ್ ಆಗ್ತಾ ಇದೆ, ಬಟ್ ಇಗ್ನಿಷನ್ ತೋರಿಸ್ತಾ ಇಲ್ಲ, ಸೆಲ್ಫು ತಗೋತಾ ಇಲ್ಲ. ಏನೋ ಫ್ಯೂಸ್ ಪ್ರಾಬ್ಲಮ್ ಇರಬೇಕು ಅಂತ ಹೇಳ್ತಾರೆ. ನೋಡ್ಬೇಕಪ್ಪ. ಅರ್ಧ ದಾರಿ ಸುಮ್ಮನೆ ಕಾಲು ನೋವಲ್ಲಿ ತಳಿಸ್ಕೊಬಂದೆ. ಒಂದೇ ಒಂದು ಕಿಕ್ಕಲ್ಲಿ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ಯಾರೋ ಮಧ್ಯದಲ್ಲಿ ಗೊತ್ತಿರೋರು ಸಿಕ್ಕಿದ್ರು, ಪಂಚರ್ ಅಂಗಡಿಯವರು. ಅಣ್ಣ ಕಿಕ್ ಕೊಡ್ರಿ ಅಣ್ಣ ಅಂತಾರೆ. ನನಗೆ ಕಿಕ್ಕೇ ಮರ್ತೋಗ್ಬಿಡೈತೆ. ಬೈಕ್ ಓಡಿಸಿ ಕಿಕ್ ಇರ್ತದೆ, ನಾನೇ ಮರ್ಕೊಬಿಟ್ಟಿದ್ದೀನಿ. ಕಿಕ್ ಸ್ಟಾರ್ಟ್ ಮಾಡಿದ್ರೆ ಒಂದೇ ಸರಿ ಸ್ಟಾರ್ಟ್ ಆಯಿತು. ಏನಿದು ಕತೆ ಆ್ಯಕ್ಟಿವ್ ಅದು. ಸೊ ಸದ್ಯಕ್ಕೆ ಸರ್ವಿಸ್ ಸೆಂಟ್ರಿಗೆ ಬಂದಿದ್ದೀವಿ. ಅವರು ಏನೋ ಫ್ಯೂಸ್ ಪ್ರಾಬ್ಲಮ್ ಇರುತ್ತೆ, ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂದರು. ಆಗಲೇ 5:15 ಟೈಮ್. ನಾನು ಈಗ ಆಫೀಸ್ ಮುಗಿಸ್ಕೊಬಂದೆ. ಥ್ಯಾಂಕ್ ಯು ಫಾರ್ ಟೋಯಿಂಗ್ ಮೈ ವೆಹಿಕಲ್. ಇದಾದಮೇಲೆ ನಾವು ಒಂಚೂರು ಶಾಪಿಂಗ್ ಹೋಗ್ಬೇಕು. ಕಾರ್ತಿಕ್ ಅವರು ಹೊಸ ಮನೆಗೆ ಹೊಸ ಐಟಮ್ಸ್ ತಗೋತಾ ಇದ್ದಾರೆ. ಫ್ರಿಡ್ಜ್ ತಗೊಂಡ್ರು, ವಾಷಿಂಗ್ ಮಿಷಿನ್ ತಗೊಂಡ್ರು. ನಿನ್ನೆ ಸೋಫಾ ಆರ್ಡರ್ ಕೊಟ್ಟಿದ್ದಾರೆ. ಇವತ್ತೇನೋ ಟ್ಯಾಪ್ ತಗೋಬೇಕಂತೆ. ಡಿಟರ್ಜೆಂಟ್ ತಗೋತಾವ್ರೆ. ಏನು ರೀ ನಿಮ್ಮದು? ರಾಯಬಾರ ಹೊಸ ಶರ್ಟ್, ಹೊಸ ಪ್ಯಾಂಟು, ಮದುವೆ ಗಂಡು ಲುಕ್ಕು. ಹೊಸ್ದಾಗಿ ಟೋಯಿಂಗ್ ಬೇರೆ ಕಲ್ತಿದ್ದೀರಾ ಈಗ, ಬೈಕ್ ಟೋ ಮಾಡೋದು. ಅವರು ಫ್ಯೂಸ್ ಹೋಗೈತೆ ಅಂತ ನೋಡ್ತಾರಿಲ್ಲ, ಚಾರ್ಜ್ ಮಾಡಿಸೋ ಬ್ಯಾಟ್ರಿನ ಅಷ್ಟೇ. ಸ್ಟಾರ್ಟ್ ಆಗ್ತಾಯಿದೆ. ಈಗ ನೋಡ್ತಾವ್ರೆ ಟೆಕ್ನಿಷಿಯನ್ನು. ಬ್ಯಾಟ್ರಿ ಫ್ಯೂಸ್ ಹೋಗಿದ್ರೆ ಇದಾಕ್ಸ್ಬೇಕು ಆಗ್ತದಪ್ಪ, ಅದು ಚಾರ್ಜ್ ಮಾಡಿಸ್ಬೇಕು. ಟೋಯಿಂಗ್ ಏನಿಲ್ಲ. ವಿಡಿಯೋ ಮಾಡೋದಕ್ಕೆಲ್ಲ ಹೆದರಿಕೆ ನೋಡಿ. ಏನಾದ್ರು ಕೇಳಿ ಸರ್ವಿಸ್ ಸೆಂಟರ್ ಯಾವ್ದೋ ಹುಡುಗಿರು ಅಣ್ಣ ಏನೋ ವಿಡಿಯೋ ಮಾಡ್ಕೊತಾರೆ ಅಂತ ಕೇಳಿ ಹೆದರಿಕತ್ತವ್ರು ನೋಡಿ. ಹಿಂಗೂ ಕಷ್ಟ. ಬ್ಯಾಟ್ರಿ ಚೆಕ್ ಮಾಡ್ತಾರೆ. ಗಾಡಿ ತಗೊಂಡು ಎಲ್ಲನೂ ಹೊಸ್ತಾಗಿಸ್ತಾವನೆ. ಹೊಸ ಗಾಡಿ ಮಾಡಿಸ್ತಾನೆ.
ಬರೀ ಗಾಡಿಗೆ ಇದಕ್ಕೆ ಖರ್ಚು ಮಾಡ್ತಾನೆ. ಈಗ ಇದು ನಂಬರ್ ಪ್ಲೇಟ್ ಅವ್ರ ಅಪ್ಪಾಜಿ ಆ್ಯಡ್ ಮಾಡೈತಂತೆ, ಅದಕ್ಕೆ ಇಸ್ಕೊತಾವ ನೋಡಿ. ಬರೀ ಇದು ಮಾಡೋದೆ, ಈ ಗಾಡಿಗೆ ಖರ್ಚು ಮಾಡಪ್ಪ ಎಲ್ಲನೂ. ಹಾಂ, ದುಡ್ಡನ್ನು ಬರೀ ಗಾಡಿಗೆ ಖರ್ಚು ಮಾಡು. 2 ಬೈಕಿಗೆ, 1 ಕಾರ್ಗೆ. ಹಾಂ ಹೌದು, ಅದೇ. ಫೈನಲಿ ಬಯಾಜಿ ದಿನೇಶ್ ಅಣ್ಣ ಏನಿದು ನಂಬರ್ ಪ್ಲೇಟ್ ಆಗ್ತಾ ಇದಾರೆ. ಒಂದು 1487 ಎಷ್ಟು ಓಡ್ತೈತೆ. ಇವರು ಒಂದು ಡೀಲ್ ಮಾಡ್ತಾ ಇದಾರೆ. ನಮ್ಮ ಫ್ರೆಂಡ್ಗೆ ಒಬ್ರಿಗೆ ಬೇಕು, ಅದಕ್ಕೆ ಬ್ಯಾಟ್ರಿ ಚಾರ್ಜ್ ಮಾಡಿಸುವಂತ ಬಂದಿದ್ವಿ. ಚಾರ್ಜ್ ಮಾಡ್ತಾರಲ್ಲೋ ಗೊತ್ತಿಲ್ಲ. ಇನ್ ಕೇಸ್ ಫುಲ್ ಡೆಡ್ ಆಗಿದ್ರೆ ಹೊಸದು ಹಾಕ್ಸ್ಬೇಕು. ಮೊದಲು ಟೈರು, ಆಮೇಲೆ ಸೀಟ್, ಆಮೇಲೆ ನೇಮ್ ಬೋರ್ಡು, ಈಗ ಬ್ಯಾಟ್ರಿ. ಒಳ್ಳೆ ಕತೆ ಬೈಕ್ದು ಮಾತ್ರ. ಬ್ಯಾಟ್ರಿ ಚಾರ್ಜ್ ಆಗಿ ಕೊಟ್ಟಿದ್ದೀವಿ ಗೈಸ್. ಅರ್ಧ ಗಂಟೆ ಆಗುತ್ತಂತೆ, ಅದಕ್ಕೆ ಹೊರಡ್ತಾ ಇದ್ದೀವಿ. ಕೀ ಇಲ್ಲೇ ಇರಲ್ಲ, ಕೀ ಏನು ಬೇಡ ಅಲ್ವ ಅವ್ರಿಗೆ. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಮಳೆಯಲ್ಲಿ ಮನೆ ಬಂದು ತಲುಪಿದ್ದೀವಿ. ನಾನು ಕಾರ್ತಿಕ್ ಡಿ ಭಾಸ್ಕರ್ ಅವರು ಅಡುಗೆ ಮಾಡ್ಕೊತಾ ಇದ್ದೀವಿ. ಸುಸ್ತಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಪಾಚೆ ಮಾಡ್ತೀವಿ. ಸೊ ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. The next day. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ಶನಿವಾರ. ನಾನು ನಿನ್ನೆ ಮಧ್ಯಾಹ್ನ ಒಂದು ಮೀಟಿಂಗ್ ಇಟ್ಕೊಂಡಿದ್ದೆ, ಬಟ್ ಅದು ಇವತ್ತಿಗೆ ಶಿಫ್ಟ್ ಆಗಿದೆ. ಸೊ ಮೀಟಿಂಗಿಗೆ ಹೋಗ್ತಾ ಇದ್ದೇನೆ. ಟಿಫನ್ ಮಾಡಿಕೊಂಡು ಹೊರಟು ಬಂದೆ. ಕಾರ್ತಿಕ್ ಡಿ ಭಾಸ್ಕರ್ ಎಲ್ಲ ಹೋದರು ಊಟ ಮಾಡಿಕೊಂಡು. ಸೊ ಸದ್ಯಕ್ಕೆ ಇವತ್ತಿನ ಕೆಲಸ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಇಂಪಾರ್ಟೆಂಟ್ ಮೀಟಿಂಗ್ ಮುಗಿಸಿ ಇಲ್ಲಿಂದ ಚಂದ್ರಪಟ್ಟಣ ಮತ್ತೆ 30 ಕಿಲೋಮೀಟರ್ಗೆ ಹೋಗ್ಬೇಕು. ಲೆಟ್ಸ್ ಗೋ. ಹೊಸ ದಿನ, ಹೊಸ ಮೀಟಿಂಗು, ಹೊಸದೇನಾದ್ರೂ ಮಾಡುವ ಬನ್ನಿ. ಬರಬೇಕು ಚಂದ್ರಬಣ್ಣಕ್ಕೆ ಬೆಂಗಳೂರು ರಾಜಧಾನಿಯಿಂದ. ಏನ್ರಿ ಭಾಸ್ಕರ್ ಸಿಟಿ ತಗೊಂಡ್ಬಿಟ್ಟಿದ್ರಾ? ಹಂಗೆ ತಗೋಬೇಕಾಗತ್ತೆ ಕಣಪ್ಪ. ಈಗ ಫ್ರೆಂಡ್ ಮಾಡ್ಕೊಂಡ್ಮೇಲೆ ಮಾಡ್ಬೇಕಲ್ಲ ಕೆಲಸ ಎಲ್ಲಾನು. ಹೊಸ ಫೋನ್ ಎಲ್ಲ ಪಾರ್ಟಿ ಆಯ್ತು ನೆನ್ನೆ. ಚಿಕನ್ ಪಾರ್ಟಿ ಮಾಮೂಲಿ, ಪೂರ್ತಿ ಪಡ್ಚ. ಇವಾಗ ಐತೆ, ತಿನ್ನೋ ಬತ್ತೀಯಾ? ಏನ್ ಸಮಾಚಾರ? ನೋಡ್ತಾನೆ ಇಲ್ಲಲ್ಲ, ಮತ್ತೆ ಕೆಳಗ್ ನೋಡ್ತಾ ನಿಂತಿದ್ಯಾ? ನಿತಿನ್ ಒಂಚೂರು ನೋಡು. ನೋಡ್ರಿ ಭಾಸ್ಕರ್, ಬಯ್ಯ ಖುಷಿಗೆ ಜ್ಯೂಸ್ ಕೊಡ್ಸ್ ನೋಡ್ರಿ. ಊಟ ಮಾಡಿಲ್ಲ ನೋಡ್ರಿ. ನಿನ್ ಜಾಗದಲ್ಲಿ ಕೂತ್ಕೊ ವ್ಯಾಪಾರ ಮಾಡಿದ್ದೀನಿ ನಾನು ಆಗ್ಲಿಂದ. ಯಾರು ಸಿಕ್ಕಿದ್ರು ಅಂತ ಮಾತಾಡ್ಕೊಂಡ್ ನಿಂತಿದ್ದೆ. ವ್ಯಾಪಾರ ಮಾಡದ್ನ ಇಲ್ವಾ ಹೇಳಪ್ಪ. ಲೆನ್ಸ್ ಕಾರ್ಡ್ ಇವ್ರ ಕಲರ್ ಲೆನ್ಸ್ ಕಾರ್ಡ್ಗೆ ಬ್ರಾಂಡ್ ಅಂಬಾಸಿಡರ್ ಎಲ್ಲ ಈ ನಮ್ಮ ಮಗನೇ ತಗೊಟ್ಟಿರೋದು, ಅದಕ್ಕೆ ಡೈಲಾಗ್ ಹೊಡಿತಾನೆ. ಓ ಹೇಳಿ, ವಿಡಿಯೋ ಕ್ಯಾಮ್ರಾದಲ್ಲಿ ಹೇಳಿ ನಾನ್ ತಗೊಟ್ಟಿರೋದು ಅಂತ ಹೇಳ್ಬಿಡು ಒಂದ್ಸತಿ. ರಾಕೇಶ್ ಅವರೇ ಕೊಡ್ಸಾರದು ಅಂತ ಕಣಪ್ಪ. ರಾಕೇಶ್ ನಂಗೊಂದು ಕೊಡ್ಸ್ರಿ. ಜ್ಯೂಸ್ ಕೊಡಿಸ್ತೀಯಾ? ಟೀ ಬೇಡ, ಜ್ಯೂಸ್ ಕೊಡ್ಸ್. ನಮ್ಮ ವ್ಲಾಗನ್ನು ನಾವೇ ನೋಡ್ತಾ ಇದ್ದೇವೆ. ನಿನ್ನೆ ಮಾಡಿರೋ ಚಿಕನ್ ಸಾಂಬಾರ್ ಇದೆ, ಅದರಲ್ಲಿ ಊಟ ಮಾಡಬೇಕು ಇವಾಗ ನಾನು ರಾಕೇಶ್ ಅವರು. ಭಾಸ್ಕರ್ ಅವರು ಶನಿವಾರ ಊಟ ಮಾಡೋದಂತೆ. ರೈಸ್ ಹಾಕಿ ಇಟ್ಟಿದ್ವಿ, ಅದಕ್ಕೆ ವ್ಲಾಗ್ ನೋಡ್ತಾ ಕೂತಿದ್ವಿ. ರಸಮಂಜರಿ ಕಾರ್ಯಕ್ರಮ ನೋಡಿ ನೀವು ಲಾಸ್ಟ್ ಭಾಗದಲ್ಲಿ.